ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ತನುಜಾ ವೈದ್ಯಂ. ಇವತ್ತಿನ ವಿಡಿಯೋ ಬಂದು ತಿರುನಲ್ಲಾರ್ ಬಗ್ಗೆ. ನಮ್ಮಣ್ಣ ಹೋಗಿದ್ರು, ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ವೀಡಿಯೋಸ್ನೆಲ್ಲ ತೊಗೊಂಡು ಬಂದಿದ್ದರು. ಈ ವಿಡಿಯೋಲ್ಲಿ ನಾವು ತಿರುನಲ್ಲಾರ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೊಂದೇನೆಂದರೆ, ತಿರುನಲ್ಲಾರ್ಗೆ ಹೋದ್ಮೇಲೆ ಡೈರೆಕ್ಟಾಗಿ ಮನೆಗೆ ಹೋಗಬೇಕು. ಹಾಗಾಗಿ ನೀವು ತಿರುನಲ್ಲಾರ್ನ ಲಾಸ್ಟ್ ಪ್ಲೇಸಾಗಿ ಇಟ್ಕೊಂಡು ಮನೆಗೆ ಹೋಗೋ ರೀತಿಯಾಗಿ ಪ್ಲ್ಯಾನ್ನ ಮಾಡ್ಕೊಳ್ರಿ ಟ್ರಿಪ್ನ. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಳತೀರ್ಥದಲ್ಲಿ ಸ್ನಾನನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತೆ. ಇಲ್ಲಿ ಆರ್ಚ್ ಕಾಣಿಸ್ತಾ ಇದೆ ಅಲ್ವಾ, ನಳತೀರ್ಥಕ್ಕೆ ಹೋಗುವಂಥ ಎಂಟ್ರೆನ್ಸ್ ಆರ್ಚ್ ಇದು. ಸೊ ಇಲ್ಲಿ ನಳತೀರ್ಥದಲ್ಲಿ ಸ್ನಾನನ ಆಚರಣೆ ಮಾಡಿದ ನಂತರ ಇಲ್ಲಿಂದ 1/2 ಕಿಲೋಮೀಟರ್ ಅಷ್ಟೇ ನಡ್ಕೊಂಡು ಹೋದರೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವೇ, ಇದೇ ನಳತೀರ್ಥ. ಇದಕ್ಕೆ ನಳತೀರ್ಥ ಅಂತ ಯಾಕೆ ಕರೀತಾರೆ ಅಂದರೆ, ತುಂಬ ಪಾಪ್ಯುಲರ್ ಹಿಸ್ಟ್ರಿನೇ ಇದೆ. ನಳ ದಮಯಂತಿ ಕತೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ತುಂಬ ಪಾಪ್ಯುಲರ್ ಸ್ಟೋರಿ ಅದು. ನಳ ಮಹಾರಾಜರು ಶನಿ ಪ್ರಭಾವಕ್ಕೆ ಒಳಗೊಂಡಿರ್ತಾರೆ, ಅದರಿಂದ ಅವರ ರಾಜ್ಯ ಕಳ್ಕೊತಾರೆ, ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ನಳ ಮಹಾರಾಜರು ಈ ಶನಿ ಪ್ರಭಾವದಿಂದ ವಿಮುಕ್ತಿ ಪಡೆಯೋದಕ್ಕೆ ತುಂಬಾ ಪೂಜೆಗಳು ಮಾಡ್ತಾರೆ ಹಾಗೂ ಪ್ರಾರ್ಥನೆ ಮಾಡ್ತಾರೆ ಶನಿದೇವರಿಗೆ. ಶನಿ ಪ್ರಭಾವದಿಂದ ವಿಮುಕ್ತಿ ಆಗೋದಕ್ಕೆ ಭರದ್ವಾಜ ಮುನಿಗಳು ಈ ರೀತಿಯಾಗಿ ಹೇಳ್ತಾರೆ ನಳ ಮಹಾರಾಜರಿಗೆ. ದರ್ಬೆಗಳಿಂದ ಕೂಡಿರುವಂಥ ಕಾಡಿನಲ್ಲಿ ಸ್ವಯಂಭೂವಾಗಿ ನೆಲೆಸಿರುವಂಥ ಶಿವನ ದರ್ಶನ ಮಾಡಬೇಕು. ಸಮೀಪದಲ್ಲಿರುವಂತಹ ಕೊಳದಲ್ಲಿ ಸ್ನಾನವನ್ನು ಆಚರಣೆ ಮಾಡಿ ಅದೇ ಒದ್ದೆ ಬಟ್ಟೆಯಲ್ಲಿ ಶಿವನ ದರ್ಶನವನ್ನು ಪಡೆದರೆ ನಿನಗೆ ಪೂರ್ವದ ವೈಭವ, ರಾಜ್ಯ, ಸುಖ, ಶಾಂತಿ ಇದೆಲ್ಲ ಸಿಗುತ್ತೆ ಅಂತ ಭರದ್ವಾಜ ಮುನಿಗಳು ನಳ ಮಹಾರಾಜನಿಗೆ ಹೇಳ್ತಾರೆ. ಆಗ ನಳ ಮಹಾರಾಜರು ಆ ರೀತಿಯಾದಂತಹ ಸ್ಥಳವನ್ನು ಹುಡುಕ್ತಿರ್ತಾರೆ. ಆಗ ಈ ಸ್ಥಳ ಸಿಗುತ್ತೆ. ಆವಾಗ ಈ ಕೊಳದಲ್ಲಿ ನಳ ಮಹಾರಾಜರು ಸ್ನಾನವನ್ನು ಆಚರಿಸಿದ್ರಿಂದ ನಳತೀರ್ಥ ಅಂತ ಇದನ್ನು ಕರೀತಾರೆ. ನಳತೀರ್ಥದ ಪಕ್ಕದಲ್ಲೇ ಗಣಪತಿಯ ದೇವಸ್ಥಾನವೂ ಇದೆ. ಗಣಪತಿಯ ದರ್ಶನ ಪಡ್ಕೊಂಡ ನಂತರ ಸ್ನಾನನ ಆಚರಣೆ ಮಾಡಬೇಕು. ಅದೇ ಒದ್ದೆ ಬಟ್ಟೆಯಲ್ಲಿ ದರ್ಬಾರಣ್ಯ ಸ್ವಾಮಿಯ ದರ್ಶನ ಪಡ್ಕೊಂಡ ನಂತರ ಲೆಫ್ಟ್ ಸೈಡಲ್ಲಿ ಶನಿದೇವರ ಆಲಯವೂ ಇದೆ. ಅಲ್ಲಿ ದರ್ಶನ ಪಡ್ಕೊಂಡ ನಂತರ ಮತ್ತೆ ನಳತೀರ್ಥಕ್ಕೆ ಬಂದು ಸ್ನಾನನ ಮಾಡಬೇಕು. ಆ ಬಟ್ಟೆಯನ್ನು ಯಾವುದು ನಾವು ಧರಿಸಿರ್ತೀವೋ ಆ ಬಟ್ಟೆಯನ್ನು ಅಲ್ಲೇ ಬಿಟ್ಟು ನಾವು ಮನೆಗೆ ತೆರಳಬೇಕಾಗಿರುತ್ತೆ.
ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಸ್ವಾಮಿಯವರ ರಥಮಂಟಪ. ದೇವಸ್ಥಾನದ ಎದುರುಗಡೆ ಬ್ರಹ್ಮತೀರ್ಥ ಕೂಡ ಇದೆ. ಇದು ಯಾವಾಗೋ ಒಂದ್ಸರಿ ತೆಗಿತಾರಂತೆ ಅಕೇಶನಲ್ ಡೇಸಲ್ಲಿ. ದರ್ಬಾರಣ್ಯ ಸ್ವಾಮಿಯ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಇದು. ಇನ್ನು ತಿರುನಲ್ಲಾರ್ ಅಂತ ಯಾಕೆ ಕರಿತೀವಿ ಅಂದರೆ, ತಿರು ಅಂದರೆ ಗೌರವವಾಗಿ ಶ್ರೀ ಈ ರೀತಿಯಾಗಿ ಕರಿತೀವಲ್ಲ, ಆ ರೀತಿಯಾಗಿ ಅರ್ಥ. ನಲ್ಲಾರ್ ಅಂದರೆ ನಲ್ ಅಂದರೆ ನಳಮಹಾರಾಜು, ಹಾಗೆ ಆರ್ ಅಂದರೆ ಶನಿ ಪ್ರಭಾವದಿಂದ ವಿಮುಕ್ತಿ ಪಡೆದಂತಹ ಸ್ಥಳವಿದು ಅಂತ ಅರ್ಥ. ಹಾಗಾಗಿ ಈ ಸ್ಥಳಕ್ಕೆ ತಿರುನಲ್ಲಾರ್ ಅಂತ ಕರಿತೀವಿ. ఇది దర్బారణ్యేశ్వర స్వామి టెంపుల్ ఎంట్రన్స్. ఇక్కడే దర్బారణ్యేశ్వర స్వామి రథం కూడా ఉంది, చిన్న రథం. దర్బారణ్యేశ్వర స్వామి దేవస్థానం. ఇది ఎంట్రన్స్. ఇక్కడ నుండి పోతే రాజగోపురం. ఇక్కడ శివస్థితి. ఫస్ట్ గణేశుని అంటే స్టార్ట్ అవుతుంది. సెకండ్ గోపురం. ఇక్కడంతా నటరాజస్వామి భంగిమలు ఉన్నాయి. ದರ್ಬಾರಣ್ಯೇಶ್ವರ ಸ್ವಾಮಿಯ ರೈಟ್ ಸೈಡಲ್ಲಿ ಶನಿದೇವರ ದೇವಸ್ಥಾನವೂ ಇದೆ. ಸೆಕೆಂಡ್ ಎಂಟ್ರಿ. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ ತಿರುನಲ್ಲಾರ್ ಬಗ್ಗೆ. ನೀವು ಕೂಡ ನಿಮಗೆ ಶನಿ ದೋಷ ಹಾಗೆ ಸಾಡೆ ಸಾತಿ ಶನಿ ಪ್ರಭಾವಕ್ಕೆ ಒಳಗಾದಂಥವರು ನೀವು ಕೂಡ ಒಂದು ಸರಿ ತಿರುನಲ್ಲಾರ್ಗೆ ಭೇಟಿ ನೀಡಿ ಶನಿ ದೋಷದಿಂದ ಪರಿಹಾರ ಪಡೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.